ಓಂ ಗುರುಭ್ಯೋ ನಮಃ. ಓಂ ರಾಘವೇಂದ್ರಾಯ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ. ನಾನು ಪಂಡಿತ್ ರಾಘವೇಂದ್ರ ಜೋಶಿ ಮಾಡುವ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಾನು ವಿಶೇಷವಾಗಿ ತಿಳಿಸುವುದೇನೆಂದರೆ, ನವೆಂಬರ್ ತಿಂಗಳ ದೀಪಾವಳಿ ಆದ ನಂತರ ವೃಶ್ಚಿಕ ರಾಶಿಯವರಿಗೆ ಭವಿಷ್ಯ ಯಾವ ರೀತಿ ಇದೆ ಅಂತ ತಿಳಿಸ್ತಾ ಇದ್ದೀನಿ. ರಾಶಿ ತಿಳಿಯೋಕ್ಕಿಂತ ಮುಂಚಿತವಾಗಿ ಒಮ್ಮೆ ಈ ವಿಡಿಯೋ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಉದ್ಯೋಗ ಮತ್ತೆ ವ್ಯವಹಾರ ಬಗ್ಗೆ ನೋಡುವುದಾದರೆ, ಉದ್ಯೋಗದಲ್ಲಿ ತುಂಬಾ ಕ್ಲಿಯರ್ ಆಗಿರ್ಬೇಕು, ಕ್ಲಾರಿಟಿ ಆಗಿರ್ಬೇಕು. ಏನಾಗುತ್ತಂದ್ರೆ ಉದ್ಯೋಗದಲ್ಲಿ ಸ್ವಲ್ಪ ಅಡೆತಡೆ ಆಗುತ್ತೆ, ಮತ್ತೆ ವ್ಯವಹಾರದಲ್ಲಿ ಏನೇ ಒಂದು ಮಾಡಕ್ ಹೊರಟ್ರೆ ತುಂಬಾ ಲಾಸಸ್ ಜಾಸ್ತಿ ಕಾಣ್ತೀರಾ. ಸ್ವಲ್ಪ ಹುಷಾರಾಗಿ ಮಾಡಿ. ಏನೇ ಒಂದು ಸಣ್ಣ ಪುಟ್ಟ ವಿಚಾರ ಏನೇ ಒಂದು ಮಾಡಿದ್ರು ಸ್ವಲ್ಪ ಹುಷಾರಾಗಿ ಮಾಡಿ. ತುಂಬಾ ಲಾಸಸ್ ಆಗುತ್ತೆ, ಮತ್ತೆ ಉದ್ಯೋಗದಲ್ಲಿ ತುಂಬಾ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ತಿಳಿಯೋದಾದ್ರೆ, ಏನೇ ಒಂದು ಮಾಡೋದಾದ್ರೆ ಯೋಚನೆ ಮಾಡಿ. ಏನಕ್ಕೆ ಅಂದ್ರೆ ಸಡನ್ ಆಗಿ ಯಾವ್ದಾದ್ರು ಒಂದು ಬಂಡವಾಳ ಹಾಕಿರ್ತೀರಾ, ಅದು ಬರೋದಿಲ್ಲ. ಅದ್ರಲ್ಲಿ ಯಾವ್ದಾದ್ರು ಒಂದು ತೊಂದರೆ ಆಗುತ್ತೆ, ಸಣ್ಣ ಪುಟ್ಟ ವಿಷಯದಲ್ಲಿ ಲಾಸಸ್ ಆಗುತ್ತೆ. ಏನೇ ಒಂದು ನಿರ್ಧಾರ ತಗೋಬೇಕಾದ್ರೆ ತುಂಬಾ ಟೈಮ್ ಯೋಚನೆ ಮಾಡ್ಬೇಕು. 100 ಬಾರಿ ಯೋಚನೆ ಮಾಡ್ಬಿಟ್ಟೆ ಮಾಡಿ. ಸಡನ್ಲಿ ಮಾಡ್ಬಿಡ್ತೀರಾ, ಆಮೇಲೆ ಸಡನ್ಲಿ ಲಾಸ್ ಆಗ್ಬಿಡುತ್ತೆ. ಸ್ವಲ್ಪ ಹುಷಾರಾಗಿರ್ಬೇಕು. ತುಂಬಾ ಕೇರ್ಫುಲ್ ಆಗಿದ್ದಷ್ಟು ಬಹಳ ಒಳ್ಳೇದು ನಿಮ್ಗೆ. ಪ್ರೀತಿ ಪ್ರೇಮದ ಬಗ್ಗೆ ತಿಳಿಯುವುದಾದರೆ, ಪ್ರೀತಿಯಲ್ಲಿ ಏನೇ ಒಂದು ವಿಚಾರ ಇದ್ರೂ ನಿಮ್ಮಿಂದಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮತ್ತೆ ಮೂರನೇವರ ವ್ಯಕ್ತಿಯ ಮಾತು ಕೇಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಮನಸ್ಥಿತಿಗಳು ಬದಲಾಗಿದ್ರು ನೀವೇ ಹೊಂದಾಣಿಕೆ ಮಾಡ್ಕೊಂಡು ಚೆನ್ನಾಗಿರಿ. ಮತ್ತೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಆಗ್ತಾನೆ ಇರುತ್ತೆ. ಗಂಡ ಹೆಂಡತಿ ಸಂಸಾರ ಮೇಲೆ ಜಗಳ ಹಾಗೆ ಆಗುತ್ತೆ, ಸರ್ವೇ ಸಾಮಾನ್ಯ. ಸ್ವಲ್ಪ ಹೊಂದಾಣಿಕೆಯಾಗಿ ನಡವಳಿಕೆ ಇಟ್ಕೊಂಡು ಚೆನ್ನಾಗಿ ಹೋಗಿ ಅಷ್ಟೇ. ಆರೋಗ್ಯ ಬಗ್ಗೆ ತಿಳಿಯುವುದಾದರೆ, ಮನಸ್ಸಿಗೆ ಬರುತ್ತೆ ನಾವು ಶಕ್ತಿಶಾಲಿ ಆಗಿದೀವಿ, ಧೈರ್ಯಶಾಲಿ ಆಗಿದೀವಿ ಅಂತ ಇರುತ್ತೆ. ಬಟ್ ಮಾಡೋ ಕೆಲಸದಲ್ಲಿ ಆಸಕ್ತಿ ಬರೋದಿಲ್ಲ. ಏನೋ ಒಂದು ಬೇಸತ್ತು ಹೋಗ್ತಾ ಇರ್ತೀರಾ, ಸುಮ್ಮನೆ ತೊಂದರೆ ಮೇಲೆ ತೊಂದರೆ ಬರ್ತಾ ಇದೆ. ಸ್ವಲ್ಪ ಜ್ಞಾನ ಮಾಡಿ, ಯೋಗ ಮಾಡಿ, ದೇವ್ರನ್ನ ಜಪಿಸ್ತಾ ಇರಿ, ಒಳ್ಳೇದಾಗುತ್ತೆ, ತೊಂದರೆ ಇಲ್ಲ. ಈ ಒಂದು ರಾಶಿಯವರ ಪರಿಹಾರ ಮಾರ್ಗ ತಿಳಿಸುವುದಾದರೆ, ಮೊದಲನೇದಾಗಿ ಹಸುವಿಗೆ ಬಾಳೆಹಣ್ಣು ದಾನ ಮಾಡಬೇಕು, ಇರುವೆಗೆ ಸಕ್ಕರೆ ಹಾಕಬೇಕು, ಮತ್ತೆ ಸ್ವಲ್ಪ ಸಣ್ಣ ಪುಟ್ಟ ಬಡವರಿಗೆ ದಾನ ಮಾಡಬೇಕು. ಅಂಗವಿಕಲರಿಗೆ ಸಣ್ಣ ಪುಟ್ಟ ದಾನ ಮಾಡೋದ್ರಿಂದ ತುಂಬಾ ಉನ್ನತ ಮಟ್ಟವಾಗಿರ್ತೀರಾ, ತೊಂದರೆ ಇಲ್ಲ. ಒಟ್ಟಾರೆಯಾಗಿ ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿದ್ರು ನೆಮ್ಮದಿ ಶಾಂತತೆಯಿಂದ ಇರುತ್ತೆ, ಯಾವುದು ತೊಂದರೆ ಆಗೋದಿಲ್ಲ. ಇದಾಗಿತ್ತು ನವೆಂಬರ್ ತಿಂಗಳ ವೃಶ್ಚಿಕ ರಾಶಿಯವರ ಭವಿಷ್ಯ. ಮುಂದಿನ ರಾಶಿಯವರು ತಿಳಿಯಬೇಕೆಂದರೆ ಮುಂದಿನ ವಿಡಿಯೋದಲ್ಲಿ ನೋಡಿ. ನಮಸ್ಕಾರಗಳು.